ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ನೋಡೋದಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಕೆಲವೊಂದು ಫಲಾನುಭವಿಗಳಿಗೆ ಅಥವಾ ಕೆಲವೊಂದಿಷ್ಟು ಜನರಿಗೆ ಸಹಜವಾಗಿ ಅನಿಸಿದೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದು ಕಷ್ಟ ಇದೆ, ಸರ್ಕಾರದ ಬಳಿ ಹಣ ಇಲ್ಲ. ಈಗ ವಿರೋಧ ಪಕ್ಷದವರು ಸಹ ಅದನ್ನೇ ಹೇಳ್ತಾ ಇದ್ದಾರೆ, ಸರ್ಕಾರದ ಬಳಿ ಹಣ ಇಲ್ಲ, ಇನ್ನು ಮುಂದೆ ಹಣ ಕೊಡೋದು ಕಷ್ಟ ಆಗುತ್ತೆ ಅಂಥೇಳಿ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ 21-22ನೇ ಕಂತಾಗಿರ್ಬೋದು, ಇನ್ನು 3 ವರ್ಷಗಳ ಕಾಲ ಏನು ಗೃಹಲಕ್ಷ್ಮಿ ಹಣ ನಿರಂತರವಾಗಿ ಜಮಾ ಆಗುತ್ತಾ ಅಥವಾ ಯೋಜನೆ ಬಂದಾಗುತ್ತಾ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಇಟ್ಕೊಂಡು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂದರೆ, ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹಣ ಒಂದು ಸರಿ ಜಮಾ ಆಗಿಬಿಟ್ಟು ಏನು ಜೂನ್ 10ನೇ ತಾರೀಕು ಅಂದರೆ ಜೂನ್ ತಿಂಗಳಲ್ಲಿ ಹಣ ಜಮಾ ಆಗಿತ್ತು, ಕಳೆದ 2 ತಿಂಗಳ ಹಿಂದೆ ಹಣ ಜಮಾ ಆಗಿತ್ತು. ಈಗಾಗಲೇ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಹಣ ಬರೋದು ಬಾಕಿ ಇದೆ. ಸಹಜವಾಗಿ ಏನು 2-3 ತಿಂಗಳು ಹಣ ಗ್ಯಾಪ್ ಆಗಿದೆ. ಇದು ಮೊದಲನೇದಾಗಿ ಆಗಿರೋದೇನಲ್ಲ, ಸಾಕಷ್ಟು ಬಾರಿ ಇದೇ ರೀತಿ ಆಗಿರೋದನ್ನು ನಾವು ಎಷ್ಟೋ ಬಾರಿ ಗಮನಿಸಿದ್ದೇವೆ. ಇದೇ ರೀತಿ ಇದು ಫಸ್ಟ್ ಟೈಮ್ ಏನಲ್ಲ. ಹಾಗಾಗಿ ಮಧ್ಯಂತರ ಗ್ಯಾಪ್ ತೊಗೊಂಡು ಹಣ ಬಿಡುಗಡೆ ಮಾಡಿರೋದು, ಅಥವಾ ಲಾಸ್ಟು 2024 ಮೇ ತಿಂಗಳಲ್ಲಿ ಚುನಾವಣೆ ಸಂದರ್ಭದಲ್ಲೂ ಅಷ್ಟೇ, ಮೇಯಲ್ಲಿ ಜಮಾ ಆಗಿದ್ದು, ನೆಕ್ಸ್ಟು ಜಮಾ ಆಗಿದ್ದು ಆಗಸ್ಟಲ್ಲಿ. ಓಕೆನಾ, ನೀವು ಕೂಡ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟೆಷ್ಟು ತಿಂಗಳು ಗ್ಯಾಪ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಹಾಕಿದ್ದೀನಿ. ನೀವು ಕೂಡ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಕಳೆದ ಮಾರ್ಚಲ್ಲಿ ಹಣ ಬಿಡುಗಡೆ ಆಗಿರೋದು, ನೆಕ್ಸ್ಟ್ ಮೇಯಲ್ಲಿ ಜಮಾ ಆಯಿತು. ಓಕೆನಾ, ಅದಕ್ಕಿಂತ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಹಣ ಜಮಾ ಆಗಿತ್ತು. ಅದಾದ ನಂತರ ಮಾರ್ಚಲ್ಲಿ ಜಮಾ ಆಗಿದೆ. ಪ್ರತಿ ಬಾರಿ ಹಣ ಜಮಾ ಆಗುವಾಗಲೂ 2 ತಿಂಗಳು, 2.5 ತಿಂಗಳು, 3 ತಿಂಗಳು ಬಹುತೇಕ ಸಮಯಗಳಲ್ಲಿ ಆಗ್ತಾಯಿದೆ. ಓಕೆನಾ, ಹಾಗಾಗಿ ಜಮಾ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸ್ಲೋ ಆಗಿದೆ, ಹಾಗಾಗಿ ನಿಧಾನ ಆಗಿದೆ. ಮೊದಲನೇ ಪಾಯಿಂಟು. ಎರಡನೇದು, ಅದರಲ್ಲೂ ಕೂಡ 5 ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ, ಯಾವುದೇ ಕಾರಣಕ್ಕೂ ಸಹ ಬಂದ್ ಮಾಡೋದಿಲ್ಲ. ಪ್ರಮುಖವಾದ ಕಾರಣ, ಈಗಾಗಲೇ ಬಂದ್ ಮಾಡೋದಾಗಿದ್ದರೆ 3 ತಿಂಗಳು 6 ತಿಂಗಳು ಜಮಾ ಮಾಡಿ ಬಂದ್ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಈಗ ನಿರಂತರವಾಗಿ ಹಣ ಜಮಾ ಮಾಡ್ತಾ ಬಂದಿದ್ದಾರೆ. ಸುಮಾರು 40,000 ರೂಪಾಯಿ ಹಣವನ್ನು ಈಗ ಆಲ್ರೆಡಿ ಮಹಿಳೆಯರ ಖಾತೆಗೆ ಜಮಾ ಮಾಡಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬಂದ್ ಮಾಡೋದಿಲ್ಲ. ಓಕೆನಾ. ಆಮೇಲೆ ಕರ್ನಾಟಕದ ಮಾದರಿಯನ್ನು ಇಟ್ಕೊಂಡು, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಗಳನ್ನು ಮಧ್ಯಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ದೆಹಲಿಯಲ್ಲೂ ಕೂಡ BJPಯವರು ಸಹ ಇದೇ ಯೋಜನೆಯನ್ನು ಕಾಪಿ ಮಾಡಿದ್ದಾರೆ. ಇದೊಂದು ಮಾದರಿ ಯೋಜನೆ. ಇದಕ್ಕೆ ತಕ್ಕಂತೆ ಸರ್ಕಾರ ಯಾವ ರೀತಿಯಾಗಿ ಮಹಿಳೆಯರಿಗೆ, ಮಧ್ಯಮ ವರ್ಗದವರಿಗೆ, ಬಡ ಮಹಿಳೆಯರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಬಂದಿದೆ, ಹಣ ಜಮಾ ಮಾಡ್ತಾ ಬಂದಾಗೆಲ್ಲ ಇದರ ಸದುಪಯೋಗವನ್ನು ಕೂಡ ಮಹಿಳೆಯರು ಒಳ್ಳೆ ರೀತಿಯಿಂದ ಪಡ್ಕೊಂಡಿದ್ದಾರೆ. ಗಂಡನ ಕಣ್ಣಿನ ಆಪರೇಷನ್ ಮಾಡೋದಾಗಿರ್ಬೋದು, ಬೋರ್ವೆಲ್ ಕೊರೆಸೋದಾಗಿರ್ಬೋದು, ಹಿಟ್ಟಿನ ಗಿರಣಿಯನ್ನು ಓಪನ್ ಮಾಡಿರೋದಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಮಹಿಳೆಯರು ಇದರಿಂದ ಸಾಕಷ್ಟು ಉಪಯೋಗಗಳನ್ನು ಪಡ್ಕೊತಾ ಇರೋದು ಸರ್ಕಾರಕ್ಕೆ ಈಗ ಆಲ್ರೆಡಿ ಗೊತ್ತಿರೋದ್ರಿಂದ ಈ ಯೋಜನೆಯನ್ನು ಖಂಡಿತವಾಗ್ಲೂ ಕೂಡ ಯಾವ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಬರೋದು 1 ತಿಂಗಳು 2 ತಿಂಗಳು ವ್ಯತ್ಯಾಸ ಆಗ್ಬೋದು. ಆದಷ್ಟು ಬೇಗ ಒಂದು ಕಂತನ್ನಾದರೂ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಯಾಕೆಂದರೆ ಸಾಕಷ್ಟು ಕಮೆಂಟ್ಗಳು ನಿರಂತರವಾಗಿ ಬರ್ತಾ ಇದೆ. ನಾನು ನಿನ್ನೆ ಒಂದಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನಿರಂತರವಾಗಿ ಕಮೆಂಟ್ಗಳನ್ನು ಮಾಡಿ ಕೇಳ್ತಾನೆ ಇದ್ದೀರಾ. ಅದರಲ್ಲೂ ಕೂಡ ಈಗ ಇತ್ತೀಚಿನ ಬೆಳವಣಿಗೆ ನೋಡೋದಕ್ಕೆ ಹೋದರೆ, ಗೃಹಲಕ್ಷ್ಮಿ 21-22ನೇ ಕಂತಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ನಾವು ಜಮಾ ಮಾಡಿದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಮ್ಮ ಕಡೆಯಿಂದ ಕ್ಲಿಯರ್ ಆಗಿದೆ ಅಂದಿದ್ದಾರೆ. ಆದರೆ ಜನರಿಗೆ ಇನ್ನೂ ಕೂಡ ರೀಚ್ ಆಗಿಲ್ಲ. ಆದಷ್ಟು ವಿಡಿಯೋಕ್ಕೆ ಲೈಕ್ ಮಾಡಿ ಗೈಸ್. ಓಕೆನಾ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಸರ್ಕಾರಕ್ಕೂ ಕೂಡ ರೀಚ್ ಆಗಲಿ. ಹಣ ಬಿಡುಗಡೆ ಆಗಿದ್ದರೂ ಸಹ ಜನರಿಗೆ ಜಮಾ ಆಗಿಲ್ಲ. ಇನ್ನೂ ಕೂಡ ಜನರಿಗೆ 20 ಕಂತುಗಳು ಮಾತ್ರ ಇದುವರೆಗೂ ಜಮಾ ಆಗಿದೆ. 20ನೇ ಕಂತು ಸಹ ಒಂದಿಷ್ಟು ಜನರಿಗೆ ಬರೋದು ಬಾಕಿ ಇದೆ. ಒಂದು ಕಂತು ರಿಲೀಸ್ ಆದರೆ ಬಾಕಿ ಇರುವಂಥ 20ನೇ ಕಂತಾಗಿರ್ಬೋದು, 19ನೇ ಕಂತಾಗಿರ್ಬೋದು, ಅದು ಕೂಡ ರಿಲೀಸ್ ಆಗುತ್ತೆ. ಇದು ಸಹಜವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪ್ರಕ್ರಿಯೆ ಆಗಿರುತ್ತೆ. ಓಕೆನಾ, ಹಾಗಾಗಿ ಇದುವರೆಗೂ ಸಹ ನೀವು ಹಣ ಲೇಟ್ ಆದರೂ ಬಿಡುಗಡೆ ಮಾಡಿ ಜನರಿಗೆ ಒಳ್ಳೆ ರೀತಿಯಿಂದ ಜನರಿಂದ ಒಳ್ಳೆ ಹೆಸರು ತೊಗೊಂಡಿದ್ದೀರಾ. ಬೇರೆ ಏನೇ ಬಿಟ್ಟಿ ಗ್ಯಾರಂಟಿ ಏನೇ ಜನ ಹೇಳಿದ್ರೂ ಸಹ ಮಧ್ಯಮ ವರ್ಗದ ಮತ್ತು ಬಡ ಮಹಿಳೆಯರಿಗೆ ಸಾಕಷ್ಟು ಉಪಯುಕ್ತ ಅನಿಸಿದೆ.
ನಿಮಗೂ ಕೂಡ ಇದೇ ರೀತಿ ಅನಿಸಿದರೆ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡಿ. ಆಮೇಲೆ ಗೃಹಲಕ್ಷ್ಮಿ ಹಣವನ್ನು ನೀವು ಯಾವ ಒಂದು ಉದ್ದೇಶಕ್ಕಾಗಿ ಬಳಸ್ಕೊತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮಾಧ್ಯಮದವರು ಸಹ ನಿರಂತರವಾಗಿ ಪ್ರಶ್ನೆ ಮಾಡಬೇಕು. ಯಾಕೆಂದರೆ ಈಗ ಬಾಕಿ ಕಂತುಗಳು 3 ಕಂತುಗಳು ಏಪ್ರಿಲ್, ಮೇ, ಜೂನ್ ತಿಂಗಳ ಹಣ ಜನರಿಗೆ ಬರೋದು ಬಾಕಿ ಇದೆ. ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಲಿ ಅಂಥೇಳಿ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಯಾವ್ಯಾವ ಕಂತು ಯಾವ್ಯಾವ ತಿಂಗಳಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನಮ್ಮ 2-3 ವಿಡಿಯೋದ ಹಿಂದಿದೆ, ದಯವಿಟ್ಟು ನೀವು ಕೂಡ ವೀಕ್ಷಣೆಯನ್ನು ಮಾಡ್ಬೋದಾಗಿರುತ್ತೆ. ಆಮೇಲೆ PM ಕಿಸಾನ್ ಯೋಜನೆಯ ಹಣವನ್ನು ಪ್ರತಿ 4 ತಿಂಗಳಿಗೊಮ್ಮೆ ಬಿಡುಗಡೆ ಮಾಡ್ತಾಯಿದ್ರು. PM ಕಿಸಾನ್ ಯೋಜನೆ ಹಣ ಅದು ಕರೆಕ್ಟಾಗಿ ಜನರ ಖಾತೆಗೆ ಜಮಾ ಆಗ್ತಾಯಿತ್ತು. ಅದು 2-3 ದಿನದಲ್ಲಿ ಆಲ್ ಓವರ್ ಇಂಡಿಯಾ ಜಮಾ ಆಗ್ತಾಯಿತ್ತು. ಮತ್ತು ಹಣ ಬಿಡುಗಡೆಗೂ ಮುನ್ನ ಒಂದು ದಿನಾಂಕವನ್ನು ನಿಗದಿಪಡಿಸಿ ಆ ದಿನಾಂಕಕ್ಕೆ ಹಣ ಜಮಾ ಮಾಡುವಂಥ ಪ್ರಕ್ರಿಯೆ ಸಹಜವಾಗಿ ನಡೀತಾ ಇತ್ತು. ಬಟ್ ಆದರೆ ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ, ನಾನೇ ಎಷ್ಟೋ ಬಾರಿ ಹೇಳಿದ್ದೇನೆ, ಗೃಹಲಕ್ಷ್ಮಿ ಹಣ ಕೂಡ PM ಕಿಸಾನ್ ಯೋಜನೆ ಹಣ ಥರನೇ ಬಿಡುಗಡೆ ಮಾಡಿ, ಒಂದು ದಿನಾಂಕ ನಿಗದಿ ಮಾಡಿ, ಆ ದಿನಾಂಕ ಕರೆಕ್ಟಾಗಿ ಹಣ ಜಮಾ ಮಾಡಿ ಅಂತ. ಬಟ್ ಎಲ್ಲೋ ಒಂದು ಕಡೆ 20ನೇ ಕಂತಿನ PM ಕಿಸಾನ್ ಯೋಜನೆ ಹಣ ಕೂಡ ಇದೇ ರೀತಿಯಾಗಿದೆ. ಬಿಡುಗಡೆ ಹಂತಕ್ಕೆ ಬಂದರೂ ಸಹ ಹಣ ಇನ್ನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜೂನ್ 20ನೇ ತಾರೀಕು ಅಥವಾ ಜೂನ್ 3ನೇ ಅಥವಾ 4ನೇ ವಾರದಲ್ಲಿ ಹಣ 20ನೇ ಕಂತು PM ಕಿಸಾನ್ ಹಣ ಬರಬೇಕಾಗಿತ್ತು. ಬಟ್ ಆದರೆ ಇನ್ನೂ ಕೂಡ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಗೃಹಲಕ್ಷ್ಮಿ ಹಣ ಈ ಜಿಲ್ಲೆಗೆ ಆ ಜಿಲ್ಲೆಗೆ ಬಿಡುಗಡೆ ಆಯಿತು ಅಂತಿದ್ದಾರೆ, PM ಕಿಸಾನ್ ಯೋಜನೆ ಹಣ ಕೂಡ ಬಿಡುಗಡೆ ಆಯಿತು ಅಂತಿದ್ದಾರೆ. ಬಟ್ ಖಂಡಿತವಾಗ್ಲೂ ಇನ್ನೂ ಕೂಡ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಇದೇ 27ನೇ ತಾರೀಕು, ಜುಲೈ 27ನೇ ತಾರೀಕು PM ಕಿಸಾನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ಇದೆ. ಅದರಲ್ಲೇನಾದರೂ ಅನೌನ್ಸ್ಮೆಂಟ್ ಮಾಡಿದ್ರೆ ಅವತ್ತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನಾವು ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ದೀವಿ. ಬಟ್ ಆದರೆ ಹಣ ಬಿಡುಗಡೆ ಆಗೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದರೆ ನಾವು ಈಗ ಮೀಡಿಯಾದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದ ಮೀಡಿಯಾಗಳಲ್ಲಿ ಏನು ಸುದ್ದಿ ಬರುತ್ತೆ ಅದನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ. ಯಾಕೆಂದರೆ ಸರ್ಕಾರದಿಂದ ಅಧಿಕೃತ ದಿನಾಂಕ ನಿಗದಿಪಡಿಸದೇ ಹೊರತು ನಾವು ಯಾವುದೇ ರೀತಿ ನಾವೇ ಒಂದು ದಿನಾಂಕವನ್ನು ನಿಗದಿಪಡಿಸೋಕ್ಕಾಗಲ್ಲ. ಓಕೆನಾ? ಹಾಗಾಗಿ ನಮಗೆ PM ಕಿಸಾನ್ ಯೋಜನೆ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ 21, 22ನೇ ಕಂತಿನ ಹಣ ಆಗಿರ್ಬೋದು, ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ಜನರಿಗೆ ಒಳ್ಳೆಯದು ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ವಿಡಿಯೋಗಳನ್ನು ಮಾಡಿ ಪ್ರತಿನಿತ್ಯವೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರದ ಬಳಿ. ನಮ್ಮ ವಿಡಿಯೋ ರೀಚ್ ಆಗಬೇಕು ಅಂದರೆ ಬರೀ 5,000, 10,000, 20,000 ವ್ಯೂಸ್ ಬಂದರೆ ಆಗಲ್ಲ. ಲಕ್ಷಾಂತರ ವ್ಯೂಸ್ ಬಂದರೆ ಸರ್ಕಾರಕ್ಕೂ ಕೂಡ ಖಂಡಿತ ರೀಚ್ ಆಗುತ್ತೆ. ಯಾಕೆ ಅಂದರೆ ಕೆಲವೊಂದು ಮಾಹಿತಿ ಕೊರತೆ ಇರ್ಬೋದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೂ ಸಹ ಅವ್ರ ಕಡೆಯಿಂದ ಕ್ಲಿಯರ್ ಆಗಿದೆ. ಬಟ್ ಜನರಿಗೆ ರೀಚ್ ಆಗಿರೋದು ಅವರಿಗೆ ಮಾಹಿತಿ ಕೊರತೆ ಇರ್ಬೋದು. ಹಾಗಾಗಿ ಆದಷ್ಟು ಇಂಥ ವಿಡಿಯೋಗಳನ್ನು, ನಿಖರವಾದ ವಿಡಿಯೋಗಳನ್ನು ಅಥವಾ ಎಷ್ಟು ಕಂತು ಬಾಕಿ ಇದೆ ಅನ್ನೋದನ್ನು ಯಾರು ಅಕ್ಯುರೇಟಾಗಿ ಹೇಳ್ತಾರೆ ಅಂಥವರಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ಏನಿದೆ ಈ ಕ್ಷಣದ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೇನೆ. ಯಾವುದೇ ಕ್ಷಣದಲ್ಲಾದರೂ PM ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸಿದ್ದೀನಿ. ಇದೇ ರೀತಿ ಚೆಕ್ ಮಾಡೋದು ಸ್ಟೇಟಸ್ ಅಂಥೇಳಿ. ನೀವು ಕೂಡ ಅದೇ ರೀತಿ ಸ್ಟೇಟಸನ್ನು ಚೆಕ್ ಮಾಡಿ. ಹಣ ಜೂನ್ 19ನೇ ತಾರೀಕೆ ಪ್ರೋಸೆಸ್ ಹಂತಕ್ಕೆ ಬಂದುಬಿಟ್ಟಿದೆ. ಬಟ್ ಬಿಡುಗಡೆ ಇನ್ನೂ ಕೂಡ PM ಕಿಸಾನ್ ಹಣ ಆಗಿಲ್ಲ. ಆಗಿದ್ದರೆ ನೀವು ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್, ಯೂಟ್ಯೂಬ್ನ ಅಬೌಟ್ ಸೆಕ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗೋದಲ್ಲದೆ ನಮಗೂ ಕೂಡ ಏನು ಬಂದಿರತಕ್ಕಂಥ ಮೆಸೇಜ್ ಸ್ಕ್ರೀನ್ಶಾಟನ್ನು ತಪ್ಪದೇ ಕಳಿಸಿ ಲೈವ್ ಮಾಡಿ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ. ಹಾಗಾಗಿ ಸದ್ಯಕ್ಕಿರುವಂಥ ಬೆಳವಣಿಗೆ ಮತ್ತು ಸದ್ಯಕ್ಕಿರುವಂಥ ಅಪ್ಡೇಟನ್ನು, ಈ ಕ್ಷಣದ ಅಪ್ಡೇಟನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಕೊಡಲ್ಲ. ಏನಿದೆ ಆ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಸರ್ಕಾರ ಕರೆಕ್ಟಾಗಿ ಬಿಡುಗಡೆ ಮಾಡಿ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಬಿಡುಗಡೆ ನಿರಂತರವಾಗಿ ಡಿಲೇ ಆಯಿತು, ಖಂಡಿತವಾಗ್ಲೂ ಬಿಡುಗಡೆ ಆಗೋದು 3-4 ತಿಂಗಳು ಡಿಲೇ ಆಯಿತು ಅಂದರೆ ಸರ್ಕಾರ ಡಿಲೇ ಮಾಡ್ತಾ ಇದೆ, ಬಿಡುಗಡೆ ಮಾಡಬೇಕು ಅಂತಲೂ ಕೂಡ ಒತ್ತಾಯವನ್ನು ಹೇರ್ತೀವಿ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.